ಇನ್ನು ಮೈಸೂರು ದಸರಾಗೆ ದಿನಗಣನೆ ಶುರುವಾಗ್ತಾ ಇದೆ. ಇನ್ನೆರಡು ವಾರ ಕಳೆದು ಬಿಟ್ರೆ ಸೆಪ್ಟೆಂಬರ್ 22ನೇ ತಾರೀಕು ಅದ್ದೂರಿ ದಸರಾ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತೆ. ಸೊ ಹಾಗಾಗಿ ದಸರಾ ಮಹೋತ್ಸವಕ್ಕೆ ಏನೇನು ಬೇಕೋ ಎಲ್ಲ ತಯಾರಿಯನ್ನು ಮಾಡ್ಕೊಳ್ಳಾಗ್ತಾ ಇದೆ ಈಗಾಗಲೇ. ಸೊ ಕರ್ನಾಟಕದ ವಸ್ತು ಪ್ರದರ್ಶನ ಪ್ರಮುಖವಾಗಿ ಪ್ರವಾಸಿಗರನ್ನು ಆಕರ್ಷಿಸುತ್ತೆ ಪ್ರತಿ ವರ್ಷವೂ ಕೂಡ. ಹಾಗೆ ಈಗಲೂ ಕೂಡ ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳಾಗ್ತಾ ಇದ್ದಾವೆ. ವಸ್ತು ಪ್ರದರ್ಶನದ ಆವರಣದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕೊನೆಯ ಹಂತದಲ್ಲಿ ನಿರ್ಮಾಣ ಕಾರ್ಯ ನಡೀತಾ ಇದೆ, ಪ್ರಿಪರೇಷನ್ ಕಾರ್ಯ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದಿದ್ದಾರೆ ಅಧ್ಯಕ್ಷರಾದಂತಹ ಅಯೂಬ್ ಖಾನ್, ಕರ್ನಾಟಕ ವಸ್ತು ಪ್ರದರ್ಶನದ ಅಧ್ಯಕ್ಷರು ಇವರು. ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳು, ತಯಾರಿಗಳು ಸಾಗ್ತಾ ಇದೆ. ಈ ತಿಂಗಳು 22ನೇ ತಾರೀಕಿಗೆ ದಸರಾ ಉದ್ಘಾಟನೆ ಇದೆ. ಅದೇ ದಿವಸ ಸಂಪ್ರದಾಯ ಪರವಾಗಿ ನಾವು ಸಂಜೆ 7-8 ಗಂಟೆಗೆ ಎಕ್ಸಿಬಿಷನ್ ಉದ್ಘಾಟನೆ ಮಾಡ್ತಾ ಇದ್ವಿ. ಈ ವರ್ಷವೂ ಅದೇ ರೀತಿ 22ನೇ ತಾರೀಕು ಸಂಜೆ 7 ಗಂಟೆಗೆ ಉದ್ಘಾಟನೆ ಇಲ್ಲೂ ಮಾಡಿಕೊಂಡಿದ್ದೀವಿ. ಅದರ ಮುಂಚಿತವಾಗಿ ಇಂಥ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಮೇಗಾ ವರ್ಕ್ಸ್ಗಳು ನಾವು ಉದ್ಘಾಟನೆ ಮಾಡಿಸ್ಬೇಕು. ಮುಖ್ಯಮಂತ್ರಿಯವ್ರ ಕೈಯಿಂದ ಒಂದು ನಮ್ಮ ಆಸೆನೂ ಇದೆ, ಅವ್ರ ಕೈಯಿಂದ ಮಾಡಿಸೋಕೆ ಕೂಡ ಮಾಡ್ತೀವಿ. ಸ್ವತಃ ಸಿದ್ಧ ಮಾಡಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಈಗಾಗಲೇ ತಾವು ನೋಡಿರಬಹುದು, ಇದು ಕೇವಲ 2 ತಿಂಗಳಲ್ಲಿ ಮಾಡಿರುವಂಥ ಪ್ರಾಜೆಕ್ಟ್ ಇದು. ನಮಗೆ ಹಣ ಕೊಟ್ಟು, ಹಣ ಬಂದು, ಕ್ಯಾಬಿನೆಟ್ ಅಪ್ರೂವಲ್ ಆಗಿ, ಟೆಂಡರ್ ಕರೆದು, ಲೀಗಲ್ ಪ್ರೋಸೆಸ್ ಏನೇನಿದೆ ಬಿಟ್ಟು ನಮ್ಮ ಕೈಯಲ್ಲಿ ಕೇವಲ 2 ತಿಂಗಳಿತ್ತು. ಆ 2 ತಿಂಗಳಲ್ಲಿ ಚಾಲೆಂಜ್ ಆಗಿ ತೊಗೊಂಡು ನಾನು, ನಮ್ಮ CEO, ನಮ್ಮ ಇಂಜಿನಿಯರ್ಸ್ಗಳು ಎಲ್ಲರೂ ಸೇರಿ ಇದು ಕೆಲಸ ಮಾಡವ ಅಂತ ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಈ ತಿಂಗಳು 22ನೇ ತಾರೀಕಿಗೆ ದಸರಾ ಉದ್ಘಾಟನೆ.